ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬರ್ಲಿ ನಮ್ಮ ಅಕಲ್ ಟೈಟನ್ಸ್ ಟೀಮ್ಗೆ ಡಬಲ್ ಚಪ್ಪಾಳೆ. ಅಕಲ್ ಸರ್ ಹೇಳಿ, ಹೇಗಿದೆ ಜೋಶು? ನಮ್ಮ ಟೀಮ್ ವೇದಿಕೆ ಮೇಲೆ ಬಂದ್ರೇನೆ ಏನೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡದೇ ಇರಬಹುದು, ಆದ್ರೂ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಅದೇ ಪೂಚ್ಲಿಂಗು. ಇಟ್ ಇಸ್ ಅಕಲ್ ಟೈಟನ್ಸ್. ನಾವೇನ್ ಮಾಡ್ತೀವಿ ಅಂದ್ರೆ ಬೇರೆಯವ್ರನ್ನ ಬೆಳೆಸ್ತೀವಿ. ಕರೆಕ್ಟ್, ಅದೇನೋ ಕರೆಕ್ಟ್. ಹಾಗಂತ ನಾವು ಸೋತಿದೀವಿ ಅಂತ ಅನ್ಕೋಬೇಡಿ. ನೋಡ್ರಮ್ಮ, ಈ ವೇದಿಕೆ ಮೇಲೆ ಗೆಲುವು ಮುಖ್ಯ ಅಲ್ಲ, ಸೋತ್ ಗೆಲ್ಲೋದು ಮುಖ್ಯ. ಏನಿಲ್ಲ, ಅದಕ್ಕೆ ಭಟ್ರು ಸರ್ ಹೇಳಿರೋದು ಫೇಲ್ ಆಗವನೇ ಪಾಸ್ ಆಗವನು ಒಡಿ 9 ಅಂತ. ನಮ್ ಟೀಮಿಗಿದೆ ಕಾಮನ್ ಸೆನ್ಸ್, ಯಾಕೆಂದ್ರೆ ನಾವು ಅಕುಲ್ ಟೈಟನ್ಸ್. ಅದಕ್ಕೆ ಇವತ್ತು ನಮ್ಮ ತಂಡದ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂದ್ರೆ ಪರ್ಫಾರ್ಮೆನ್ಸ್ ಆಗಿರುತ್ತೆ. ಇದು ಜೋಶ್ ಅನ್ನೋದು. 2 ವರ್ಷ ಬೇಡ ಬರ್ತಾನೆ, ಎಲ್ಲ ಮನೆ ಕಳ್ಸ್ಕೊಡ್ರು. ನಮ್ಮ ಅಣ್ಣನ ಬಗ್ಗೆ ನಾನ್ ಮಾತಾಡ್ಬೇಕು. ಸರ್, ನಮ್ಮ ಅಣ್ಣ ವೇದಿಕೆ ಮೇಲೆ ಬಂದ್ರೆ ಗೊತ್ತಲ್ಲ ಏನಾಗತ್ತೆ ಅಂತ. ಅವ್ನು ಎಂತ ಅಲ್ಟಿಮೇಟ್ ಪರ್ಸನಾಲಿಟಿ ಅಂದ್ರೆ ಇವನೇ ಡೈರೆಕ್ಷನ್. ಅಣ್ಣ ಬಂದ. ಹೌದು ಮಗ, ನಮ್ ತಮಟೆ ನಾವೇ ಹೊಡಿಬೇಕು, ನಮ್ಗೆ ಯಾರು ತಮಟೆ ಹೊಡೆಯೋದಿಲ್ಲ. ನಮ್ ಗಿಲ್ಲಿ ಕಡೆನ ಒಂದು ಪಂಚ್ ಬರ್ಬೇಕು. ನಾನು ಹೇಳ್ತೀನಿ, ನಮ್ಮ ಗಿಲ್ಲಿ ಬಗ್ಗೆ ಪಂಚ್ ನಾನು ಹೇಳ್ತೀನಿ. ಅವನು ಕಾಮಿಡಿ ಕಿಲಾಡಿಗೆ ಬಂದ್ರೆ ಸಿವಿಲ್, ಡಿಕೆಡಿಗೆ ಹೋದ್ರೆ ಡೆವಿಲ್. ಮಳೆಗಾಲದಲ್ಲಿ ಜಾಸ್ತಿ ಆಗುತ್ತಾ ವೈರಸ್ಸು. ನಮ್ಮ ಅಪ್ಪನಗೂ ಗೆಲ್ಲಲ್ಲ ಅಕುಲ್ ಟೈಟನ್ಸ್. ಆ ಸನ್ನು ರೈಸ್ ಆದ್ರೆ ಭೂಮಿಗೆ ಬೆಳಕಾಯ್ತದೆ, ಈ ಸನ್ ರೈಸರ್ಸ್ ರೈಸ್ ಆದ್ರೆ ಇಡೀ ಸಟ್ಗೆ ಬೆಳಕಾಗಿರ್ತದೆ. ಯಾಕಣ್ಣ ಏನೇ ಅವನಿಗೊಂದು ಏನೋ ಹೇಳಬೇಕು ಅಂತ ನಂಗೂ ಆಸೆ ಆಯ್ತು. ನಮ್ಮ ಕಾಮಿಡಿ ಕಿಲಾಡಿ ಸ್ಟೇಜ್ ಮೇಲೆ ಬಂದ್ರೆ ಗಿಲ್ಲಿ, ರೋಡಲ್ಲಿ ಹೋದ್ರೆ ಅವನೇ ದೊಡ್ಡ ಬುಲ್ಲಿ. ಯಾವ್ದು 10 ಸ್ಕೀಟ್ ಹೊಡೆದು ನಾವು ಬ್ಯಾಂಕ್ ಹತ್ತು ಸ್ಕೀಟು ಬ್ಯಾಂಗೆ. ಅಲ್ಲ ಕುರಿ ಸರ್, ನಿಮ್ ಟೀಮು ತುಂಬಾ ಡಿಫ್ರೆಂಟ್ ಆಗಿ ಲಾಂಗ್ ಮಚ್ ಎಲ್ಲ ತಗೊಂಡ್ ಬಂದಿದಿರಲ್ಲ, ಅದು ಜಗಪ್ಪ. ಯಾಕಂದ್ರೆ ಈ ಸಲ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ಅಲ್ಲಿ ನಮ್ದೇ ಆಟ. ಇನ್ ಮಿಕ್ಕಿದ ಕಂಟೆಸ್ಟೆಂಟ್ ಗಳಿಗೆಲ್ಲ ಟಾಟಾ. ಅಣ್ಣ, ಅಡುಗೆ ಮಾಡಕ್ಕೆ ಬೇಕು ಸೌಟು, ಪಿನಾಲೆ ನೀವು ಗೆಲ್ಲೋ ಡೌಟು. ಅಣ್ಣ, ವೈಟ್ ಕಾರ್ಡ್ ಅಲ್ಲಿ ನೀನ್ ಔಟು. ಸ್ಟೇಜ್ ಮೇಲೆ ಬಂದ್ರೆ ಜಗ್ಗಪ್ಪ, ರೋಡ್ ಹೋದ್ರೆ ಸಿಕ್ತವ್ರಿಗೆಲ್ಲ ನುಗ್ಗಪ್ಪ. ಕಮ್ಮುಡು ಅಣ್ಣ, ಸ್ಕೂಲಲ್ಲಿ ಫಂಕ್ಷನ್ ದಿನ ಮಕ್ಕಳಿಗೆ ಎಲ್ಲರೂ ಸ್ವೀಟ್ ನ ಮಾಡ್ತಾರೆ ಹಂಚಿಕೆ. ಇವತ್ತೆಲ್ಲರೂ ಮಗು ತರ ನಗ್ತಾ ಇರ್ತಾರೆ, ಯಾಕಂದ್ರೆ ಇವತ್ತು ನಡೀತಿರೋದು ಕಾಮಿಡಿ ಕಿಲಾಡಿಗಳ ಪ್ರೀಮಿಯರ್ ಲೀಗ್ ನ ಮಹಾ ಸಂಚಿಕೆ. ಅಣ್ಣ, ನಮ್ ಟೀಮಲ್ಲಿ ಯಾರು ಮಾಡಲ್ಲ ತಪ್ಪು, ಈ ಸಲ ಕುರಿ ಸೂಪರ್ ಕಿಂಗ್ಸ್ ನೇ ಕಪ್ಪು. ಪ್ರಪಂಚನೇ ಒಂದು ರೌಂಡು ಹಾಕಂಬಂದ್ರು ಇಂಥ ಚಂದ ಸಿಗಕ್ಕಿಲ್ಲ. ಇವಳ ಅಂದ ವರ್ಣಿಸೋಕೆ ಒಂದು ಜನ್ಮ ಸಾಲಕ್ಕಿಲ್ಲ. ಶಾನೆ ಟಾಪಗೌಳೆ ನಮ್ಮೂರಿಗೆ, ಶಾನೆ ಟಾಪಗೌಳೆ. ಬಲ್ಲಿ ನಮ್ಮ ರಾಯಲ್ ಜಗಪ್ಪ ಬಿಡೋಸ್ ತಂಡಕ್ಕೆ ಚಪ್ಪಾಳೆ. ಶ್ವೇತಾ ಮ್ಯಾಮ್, ನೀವ್ ನೋಡಿದ್ರೆ ದೇವಲೋಕದಿಂದ ಈಗ ತಾನೇ ಬಂದಿರುವಂತಹ ಅಪ್ಸರೆ ತರ ಕಾಣಿಸ್ತಾ ಇದ್ದೀರಾ. ಇವರೆಲ್ಲ ಯಾರು ಮೇಡಮ್?
ನಮ್ ಬರ್ಫಿಗೆ ದೃಷ್ಟಿ ಆಗ್ಬಾರ್ದು ಅಂತ ಕುಲ್ಫಿನ ಕರ್ಕೊ ಬಂದಿದೀನಿ. ಇವ ನೀನೇ ಇದೆಯಲ್ಲಮ್ಮ. ಅವ್ಳು ಬೂದ್ಗುಂಬಳಕಾಯಿ. ಶ್ವೇತಾ ಮ್ಯಾಮ್ ಏನ್ ಸ್ಲೋಗನ್ ಹೇಳ್ತಾರೆ ಕೇಳೋಣ ನಿಮ್ ಟೀಮ್ಗೋಸ್ಕರ. ಹೇಳ್ತಾ ಇದ್ದೀನಿ ಅದು ಜೋಶ್ ಕೊಟ್ಟಿದ್ದಾರೆ, ಜೋಶ್. ಹೆಣ್ಮಕ್ಳೇ ಸ್ಟ್ರಾಂಗ್ ಅನ್ನೋದು ಬರೀ ಹಾಡ್ಗಲ್ಲ, ಹೆಣ್ಮಕ್ಳೇ ಸ್ಟ್ರಾಂಗ್ ಅನ್ನೋದು ಬರೀ ಹಾಡ್ಗಲ್ಲ, ಈ ಸ್ಟೇಜ್ ಮೇಲೂ ನಾವೇ ಸ್ಟ್ರಾಂಗ್ ಅಂತ ಪ್ರೂವ್ ಮಾಡಕ್ ಬಂದಿರೋ ಟೀಮು RCB. ಅದು ನಿಮ್ಮ ನೋಡಕ ಬಂದನಿ ನನ್ನ ಶಿಷ್ಟರು ನೀವು ಯಾವ್ಯಾಕ ಇಟ್ಟಂದಿರಿ ಅದ್ಯಾಕ ನಿಂತು ಮಲ್ರಿ ಕಿತ್ತು ಕೊಟ್ರಿ ಮತ್ತ ಸರದಿ ಎಂಟ್ರಿ ನಮ್ದು ಲಾಸ್ಟ್ ಆಗಿರ್ಬೋದು, ಆದ್ರೆ ಫಿನಾಲೆಲಿ ರಿಸಲ್ಟ್ ಅಲ್ಲಿ ನಾವು ಫಸ್ಟ್ ಇರ್ತೀವಿ. ಹೆಣ್ಮಕ್ಳು ನಾವು ಕೈಯಲ್ಲಿ ಸೈಲೆಂಟ್ ಆಗಿ ಸೌಟ್ ಹಿಡಿಯಕ್ಕೂ ರೆಡಿ, ವೈಲೆಂಟ್ ಆದ್ರೆ ಕಪ್ ಹಿಡ್ಕೊಂಡು ಸೆಲೆಬ್ರೇಟ್ ಮಾಡೋದಕ್ಕೂ ರೆಡಿ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ರಾಯರ ಪ್ರೀತಿಯ ಸೇವಕ, ನವರಸ ನಾಯಕ, ನಮ್ಮ ವೇದಿಕೆಯ ಗಾಡ್ ಫಾದರ್ ಜಗೇಶ್ ಸರ್. ಬ್ರಹ್ಮಂಗೆ ತಲೆಗೆಟ್ಟು ಮಾಡ್ದ ಮನುಷ್ಯನ್ ಜನ್ಮನ್ನ ಗುಂಡೇಲಿ ಮೆದ್ಲಿಟ್ಟು ಹೊತ್ನು 108 ಅಡಿಯನ್ನ. ಮುಂದೆ ಮೋಸ ಹಿಂದೆ ಮೋಸ, ಜೀವನ 3 ದಿನ ಬಿಡು ಚಿಂತೆನ, ಬಾರು ಮಜಾ ಮಾಡೋಣ ಕುಣಿದು ಕುಪ್ಪಳಿಸೋಣ. ಬ್ರಹ್ಮಂಗೆ ತಲ್ಕೆಟ್ಟು ಮಾಡ್ದ ಮನುಷ್ಯನ್ ಜನ್ಮನ್ನ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.